ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ಇಡ್ತಾ ಇದೆ ಇವತ್ತು ಅನ್ನೋದರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಮುಂದುವರೆದ ಭಾಗವಾಗಿ ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಅನ್ನ ಇವತ್ತು ಮುಖ್ಯಮಂತ್ರಿಗಳು ಇದೇ ವಿಚಾರವಾಗಿ ಆಯೋಜನೆ ಮಾಡಿದ್ದಾರೆ. ಫೈನಾನ್ಸಿಯರ್ಗಳ ದನದಾಹಿ ತನಕ್ಕೆ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕೋದಕ್ಕೆ ಹೊಸ ಬಿಲ್ ಜಾರಿಗೆ ಬರುತ್ತಂತೆ. ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಆಫ್ ರೆಗ್ಯುಲೇಷನ್ ಆಫ್ ಮನಿ ಲಾಂಡ್ರಿಂಗ್ ಬಿಲ್ ಅಂತ ಇದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಹೊಸ ಬಿಲ್ ಜಾರಿಗೆ ತರೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆಯಂತೆ. ಬಿಲ್ ಜಾರಿಗೆ ತರ್ತಾರಾ ಅಂದ್ರೆ ಮಸೂದೆಯನ್ನ ಇಲ್ಲಿ ನೋಡ್ತಾರಾ ಅಥವಾ ಸುಗ್ರೀವಾಜ್ಞೆ ಮೂಲಕ ತಕ್ಷಣಕ್ಕೆ ತಾತ್ಕಾಲಿಕ ರಿಲೀಫ್ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಆಲ್ಮೋಸ್ಟ್ ಇದು ಮಾರ್ಚ್ನಲ್ಲಿ ಅಧಿವೇಶನ ಆಗುತ್ತಲ್ವಾ, ಈ ಬಜೆಟ್ ಅಧಿವೇಶನ. ಸೊ ಅಲ್ಲಿ ಕಾಯ್ದೆಯ ರೂಪವನ್ನು ಪಡ್ಕೊಳ್ಳುತ್ತೆ. ವಿಧೇಯಕದ ಸ್ವರೂಪದಲ್ಲಿ ಸದ್ಯಕ್ಕೆ ಇದನ್ನು ತರೋದಕ್ಕೆ ಕಾನೂನು ತಜ್ಞರ ಮೊರೆ ಹೋಗಿದೆ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇದೆ. ಬಿಲ್ನಲ್ಲಿ ಅನೇಕ ಅಂಶಗಳು ಒಳಗೊಂಡಿರುತ್ತೆ. ಏನೇನು ಅಂಶಗಳು ಅಂದರೆ, ಪ್ರಸ್ತುತ ಇರುವಂತಹ ಕಾನೂನಿಗೆ ಯಾವುದೆಲ್ಲ ವಿಚಾರದಲ್ಲಿ ಪವರ್ಲೆಸ್ ಇದೆ ಅದಕ್ಕೆಲ್ಲ ಪವರ್ ತುಂಬುವಂತಹ ಪ್ರಯತ್ನ. ಹೊಸ ಕಾಯ್ದೆ ಜಾರಿಗೆ ತರೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದ್ದಾರೆ. ಒಂದು, ಮೈಕ್ರೋ ಫೈನಾನ್ಸ್ ಕಿರುಕುಳ ಅಪರಾಧ ಅಂತ ಪರಿಗಣಿಸಬಹುದು. ಹೊಸ ಕಾನೂನಿನ ಅಡಿ ಕೇಸ್ ದಾಖಲಿಸಿದ್ರೆ ಅದು ಜಾಮೀನು ರಹಿತವಾಗುತ್ತೆ. ಹೊಸ ಕಾಯ್ದೆ ಪ್ರಕಾರ 3 ವರ್ಷ ಕಠಿಣ ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ ಕೂಡ ಇರುತ್ತೆ. 3 ಪ್ರಮುಖ ಅಂಶಗಳನ್ನು ಒಳಗೊಂಡಂತೆ ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ಸಜ್ಜಾಗ್ಲಾಗ್ತಾ ಇದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇದೇ ವಿಚಾರವಾಗಿ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಸೊ ಕಾನೂನು ಎಕ್ಸ್ಪರ್ಟ್ಸ್ ಇರ್ತಾರೆ, 4 ಇಲಾಖೆ ಸಚಿವರು ಇರ್ತಾರೆ, ಅವ್ರ ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಯಾವುದನ್ನು ಟ್ಯೂನ್ ಫ್ರೇಮ್ ಮಾಡಬೇಕು ಅನ್ನೋದನ್ನೆಲ್ಲ ನೋಡಿದಾರಂತೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಆಲ್ರೆಡಿ ಮೀಟಿಂಗ್ ಸ್ಟಾರ್ಟ್ ಆಗಿದೆಯಾ ಅಥವಾ ಇನ್ನಷ್ಟೇ ಸ್ಟಾರ್ಟ್ ಆಗಬೇಕಾಗಿದೆಯಾ? ಎರಡು ಕುತೂಹಲ ಇತ್ತು. ಸುಗ್ರೀವಾಜ್ಞೆಯನ್ನ ಹೊರಡಿಸಲಾಗುತ್ತಾ ಅಥವಾ ವಿಧೇಯಕ ಬಿಲ್ನ ಮೊರೆ ಹೋಗ್ಲಾಗತ್ತಾ ಅಂತ. ಸೊ ಈ ಕ್ಷಣಕ್ಕೆ ಬಿಲ್ ತರುವಂತಹ ಸಾಧ್ಯತೆ ಬಗ್ಗೆ ಏನೆಲ್ಲ ಮಾಹಿತಿ ಇದೆ? ಬಿಲ್ ಬಂದರೆ ಅದು ಎಷ್ಟು ಜನರಿಗೆ ಹಿತವನ್ನು ತರುವಂತಹ ಬಿಲ್ ಆಗಿರುತ್ತೆ ಅಂತ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಈಗಾಗಲೇ ಬಿಲ್ನ ಕರಡು ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಾನೂನು ಇಲಾಖೆಯಿಂದ ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಇಡ್ತಾರೆ. ಇವತ್ತು ಆಗುವಂಥದ್ದು ಏನೆಲ್ಲ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದರ ಬಗ್ಗೆ ಚರ್ಚೆ ಮಾಡ್ತಾರೆ, ಆ ರೂಲ್ಸ್ಗಳನ್ನು ಫ್ರೇಮ್ ಮಾಡ್ತಾರೆ. ಜೊತೆಗೆ ಇವತ್ತು ಆ ಒಂದು ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್ ಏನಿದೆ, ಅಂದರೆ ಆ ಒಂದು ಹಣಕಾಸು ಸಾಲದ ನಿಯಮಾವಳಿಗಳ ಒಂದು ಬಿಲ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗುತ್ತೆ. ಇವತ್ತು ಆ ಒಂದು ಬಿಲ್ಲನ್ನು ನಾವು ತರ್ತೇವೆ ಅನ್ನೋದು ತೀರ್ಮಾನ ಮಾಡ್ತಾರೆ. ಆದರೆ ಇವತ್ತೇ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಬರೋದಿಲ್ಲ, ಅದು ಸಚಿವ ಸಂಪುಟದಲ್ಲಿ ಆಗಬೇಕಾಗತ್ತೆ. 30ನೇ ತಾರೀಕು ಸಚಿವ ಸಂಪುಟ ಸಭೆ ಇದೆ. ಆ ಸಭೆಯಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸೋದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ಹಾಗಾಗಿ ಸುಗ್ರೀವಾಜ್ಞೆ ಹೊರಡಿಸಿದ ಬಳಿಕ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಅದನ್ನು ಅಧಿವೇಶನದಲ್ಲಿ ಬಿಲ್ಲನ್ನು ತಂದು ಆ ಬಿಲ್ಲನ್ನು ಪಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ಅಂತಿಮವಾಗಿ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗತ್ತೆ. ಅಂದರೆ ಈ ಸಭೆಯಲ್ಲಿ ಗೃಹ ಇಲಾಖೆ, ಕಂದಾಯ ಇಲಾಖೆ, ಸಹಕಾರ ಇಲಾಖೆ ಮತ್ತು ಕಾನೂನು ಇಲಾಖೆ ಇವನ್ನು ಒಳಗೊಂಡಂತೆ ಸಭೆ ಕರೆದಿರ್ತಕ್ಕಂಥದ್ದು. ಜೊತೆಗೆ ಮೈಕ್ರೋ ಫೈನಾನ್ಸ್ನ ಪ್ರತಿನಿಧಿಗಳು ಕೂಡ ಇರ್ತಾರೆ, NFBCದು ಕೂಡ ಪ್ರತಿನಿಧಿಗಳಿದ್ದಾರೆ. ಜೊತೆಗೆ ಸ್ಮಾಲ್ ಬ್ಯಾಂಕ್ಸ್, ಟರ್ಮ್ ಬ್ಯಾಂಕ್ಸ್ಗಳೇನಿದೆ ಆ ಪ್ರತಿನಿಧಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಅವರ ಅಭಿಪ್ರಾಯಗಳನ್ನು ಕೂಡ ಕೇಳ್ತಾರೆ. ಪ್ರಮುಖವಾಗಿ ಈಗಿರ್ತಕ್ಕಂಥ ಕಾನೂನೇನಿದೆ, ದೊಡ್ಡ ಮಟ್ಟದ ಬಲ ಇಲ್ಲ ಕಾನೂನಿನಲ್ಲಿ ಅನ್ನೋದು ಕೂಡ ರಾಜ್ಯ ಸರ್ಕಾರಕ್ಕೆ ಅರ್ಥ ಆಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಬಿಲ್ಲನ್ನು ತರ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಒಂದು ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ಏನಿದೆ ಅದನ್ನ ಕಾಗ್ನಿಸಬಲ್ ಅಫೆನ್ಸ್ ಅಂತ ಪರಿಗಣಿಸ್ತಾರೆ. ಅಂದರೆ ಪರಿಗಣಿಸಬಹುದಾದ ಅಪರಾಧ, ಅಂದರೆ ಗುರುತಿಸಬಹುದಾದ ಅಪರಾಧ ಅಂತ ಪರಿಗಣಿಸಿ ಅದಕ್ಕೆ ಜಾಮೀನು ರಹಿತ ಶಿಕ್ಷೆಯನ್ನು ಕೊಡೋದಕ್ಕೂ ಕೂಡ ಆ ಒಂದು ಬಿಲ್ನಲ್ಲಿ ಅಡಕ ಮಾಡ್ತಾ ಇದ್ದಾರೆ. ಜೊತೆಗೆ ಗರಿಷ್ಠ 3 ವರ್ಷಗಳ ಶಿಕ್ಷೆಯನ್ನು ಕೂಡ ಕೊಡಬೇಕು ಅಂತ ಕೂಡ ಬಿಲ್ಲಲ್ಲಿ ಇದೆ. ಹಾಗಾಗಿ ಅಂತಿಮವಾಗಿ ಇದನ್ನೇ ಒಂದು ರೀತಿಯಲ್ಲಿ ಇದು ಕಾರ್ಯರೂಪಕ್ಕೆ ತರ್ತಾರ ಅಥವಾ ಸ್ವಲ್ಪ ಬದಲಾವಣೆ ಮಾಡ್ತಾರ ಕೂಡ ಕಾದ್ ನೋಡಬೇಕಾಗಿದೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ರವೀಶ್, ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿದ್ರೆ ಅರೆಸ್ಟ್ ಮಾಡಬಹುದಾದಂತಹ ಪ್ರಕರಣ ಅಂತ ಅರ್ಥ.